ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನಿವತ್ತು ಹಾವೇರಿ ಕಡೆ ಹೋಗ್ತಾ ಇದ್ದೀನಿ. ಟಿಕೆಟ್ ತಗೊಂಡಿದ್ದೀನಿ. ವಿಶೇಷ ಏನಪ್ಪ ಅಂದರೆ ವಿಶ್ವಮಾನವ ಎಕ್ಸ್ಪ್ರೆಸ್ ಇದು ಮೈಸೂರಿಂದ ಬರುತ್ತೆ ಗಾಡಿ. ಇವತ್ತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ನಿಮಗೆ ತಿಳಿಸೋದಿಷ್ಟೇ, ಇದು ವಿಕಲಚೇತನರ ಬೋಗಿ ಅಂದರೆ ವಿಶೇಷ ಚೇತನರ ಬೋಗಿ. ಇಲ್ಲಿ ಸಾಮಾನ್ಯ ವ್ಯಕ್ತಿಗಳು ಹೇಗೆ ಕೂತ್ಕೊಳ್ತಾರೆ, ನಾವು ಹೇಗೆ ಪ್ರಶ್ನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀನಿ. ಇಲ್ಲಿ ನಾನು ಟ್ರೈನಲ್ಲಿ ಹತ್ತಿದಾಗ ಫುಲ್ಲು ಟ್ರೈನಲ್ಲಿ ಜನ ಇದ್ದರು. ನಾನು ಹತ್ತಿದಷ್ಟು ಏನು ಹ್ಯಾಂಡಿಕ್ಯಾಪ್ಸಲ್ಲಿ ತುಂಬ ಜನ ಕೂತಿದ್ದಾರಲ್ಲ ಅಂತ ಇಳಿದುಬಿಟ್ಟೆ ಕೆಳಗಡೆ. ಇಳಿದುಬಿಟ್ಟು ಮಾನ್ಯ ಸೀನಿಯರ್ ಡಿಸಮ್ ಕೃಷ್ಣ ಚೈತನ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕರೆ ಮಾಡಿದೆ. ಅವ್ರೆಲ್ಲರೂ ಪಕ್ಕದಲ್ಲೇ ಟಿ ಟಿ ಎಲ್ಲ ಇಡ್ತಾರೆ, ಅವ್ರ ಹತ್ರ ಹೇಳಿ. ಅವರು ಟಿ ಟಿ ಅವರು ಚೆಕ್ ಮಾಡ್ತಾರೆ, ನಿಮ್ಗೆ ಗೊತ್ತಲ್ಲ, ಟ್ರೈನಲ್ಲೆಲ್ಲ ಸೀಟೆಲ್ಲ ಬರ್ಕೊಡ್ತಾರಲ್ಲ. ಅವರು ಮುಂದೆ ಹೋಗ್ತಾಯಿದ್ರು. ನಾನು ಹೋಗಿ ಸರ್ ನಮಸ್ಕಾರ ಅಂದೆ. ಏನು ಹೇಳಿದ್ರು ಅವರು? ಸರ್ ನಾನೀಗ ಮಾನ್ಯ ಕೃಷ್ಣ ಚೈತನ್ಯ ಸೀನಿಯರ್ ಡಿಸಮ್ ಅವ್ರಿಗೆ ನಾನು ಕರೆ ಮಾಡಿದೆ, ನಿಮಗೆ ಹೇಳಿ ಅಂತ ಹೇಳಿದ್ದಾರೆ ಸರ್ ಅಂತ. ಮೊಬೈಲ್ ಹಂಗೆ ಇಟ್ಕೊಂಡಿದ್ದೆ ನಾನು. ಏನು ವಿಷಯ ಅಂದರು. ಸರ್ ಹ್ಯಾಂಡಿಕ್ಯಾಪ್ಸ್ ಕೋಚಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೂತ್ಕೊಂಡಿದ್ದಾರೆ ಸರ್, ಸ್ವಲ್ಪ ಬಂದು ಕೇಳಿ. ಆಮೇಲೆ ಬಂದರು ಅವರು. ನೀವು ಯಾರು? ನಾನು ಸ್ಟಾಪು ಅಂದರು ಅವರು. ಅವಾಗ ಸ್ಟಾಪ್ ಕೀಪಲ್ಲಿ ಕಂಪ್ಲೇಂಟ್ ಆಗೈತೆ, ಇಳಿರಿ ಕೆಳಗಡೆ ಅಂದು ಎಲ್ಲರೂ ಇಳಿಸಿದ್ರು. ಆದರೆ ವಿಶೇಷ ಏನಪ್ಪ ಅಂದರೆ ನಮ್ಮ ಕೃಷ್ಣಪ್ಪ URW ಇದ್ದಾರೆ, ಅವ್ರ ಪೇಜಲ್ಲಿ ಅವರು ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕ್ತೀನಿ. URW ವೆಂಕಟೇಶ್ ಅಂತ ಅವರು ಅರ್ಸಿಕೆರೆಯಲ್ಲಿ ಇಳಿತೀನಿ ಅಂತ ಅದರಲ್ಲಿ ಕೂತಿ URW ನಾವು ಕಾನೂನು ಗೊತ್ತಿದೆ, ನಮ್ಮ ಟೀಮ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ನಾನು ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ. ಆ ವ್ಯಕ್ತಿಯಲ್ಲಿ ಕೂತಿದ್ರು. ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀನಿ. ನಾನು ಈಗಾಗಲೇ ಕೃಷ್ಣಪ್ಪ URW ಅವ್ರಿಗೆ ನಾನು ಆ ವಿಡಿಯೋನೂ ಕೂಡ ಹಾಕಿದ್ದೀನಿ. ಆ ವ್ಯಕ್ತಿಗೆ ಒಂದು ಕೈ ಫುಲ್ ಇಲ್ಲ, ಅವ್ರು ಬೇರೆ ಇದು ಹಾಕ್ಕೊಂಡಿದ್ದಾರೆ. ಆ ವ್ಯಕ್ತಿ ಕೂತ್ಕೊಂಡಿದ್ದಾರೆ. URW ನಾನಲ್ಲ ಸ್ನೇಹಿತರೆ, ಆ ವ್ಯಕ್ತಿ ಮಾತಾಡ್ತಾನೇ ಇಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಮುಂದ್ಗಡೆನೆ. ಆಮೇಲೆ ಎಲ್ಲರನ್ನ ಅವ್ರು ಬಂದ್ಬಿಟ್ಟು ಎಲ್ಲರೂ ಇಳಿಸಾಗ್ಬಿಟ್ರು. ಸರ್ ಇಳಿಸಿ ಸರ್ ಅಂತ ಎಲ್ಲ ಚೆಕ್ ಮಾಡಿದ್ರು. ಸರ್ ನಾವು ಸ್ಟಾಪು, ಸರ್ ನನ್ನ ಮೈ ಕೈ ನೋವು, ನಾನು ಒಳಗಡೆ ಟ್ರೈನ್ ಹತ್ತಿದೆ ಏನ್ರಿ, ಮೈ ಕೈ ನೋವೆಲ್ಲ ಇತ್ತು ಅದಂಗಿಲ್ಲ, ಪಕ್ಕದಲ್ಲಿ ಜನರಲ್ ಕೋಚಲ್ಲಿ ಇತ್ತ. ಪ್ರತಿಯೊಬ್ಬರನ್ನು ಟ್ರೈನಲ್ಲಿ ಇರೋರನ್ನೆಲ್ಲ ಇಳಿಸೇ ಬಿಟ್ಟೆ ನಾನು. ತೋರಿಸ್ತೀನಿ. ಈಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಸ್ನೇಹಿತರೆ. ಲಾಕ್ ಮಾಡ್ಕೊಂಡಿದ್ದೀನಿ. ಯಾರಾದ್ರು ಇದ್ದಾರಾ? ನೋಡಿದ್ರಲ್ಲ, ಒಬ್ಬರು ಇಲ್ಲ. ಈಗ URW ಅವರು ತಿಪ್ಟೂರಲ್ಲಿ ಇಳಿದುಬಿಟ್ರು. ಅವರು ಇಳಿದುಬಿಟ್ಟು ನಾನು ಇಲ್ಲಿ ಒಂದು ಜಾತ್ರೆ ಇದೆ, ನಾನು ಹೋಗ್ತಾ ಇದ್ದೆ. ನಾನು ಕೇಳಿದೆ, ಏನಪ್ಪ ನೀನು ಪ್ರಶ್ನೆ ಮಾಡೋದು ಹಿಂಗೆ ಕೂತಿದ್ಯಾ ಅಂದರೆ ಏನೂ ಮಾತಾಡೋದಿಲ್ಲ. ಆ ವ್ಯಕ್ತಿ ಅವಳು ಫೋನಲ್ಲಿ ಇರ್ತಾನೆ. ವೆಂಕಟೇಶ್ ಅಂತ ಯಾರು ದೊಡ್ಡಬಳ್ಳ ಇದರಲ್ಲಿ ಆನೆಕಲ್ಲಲ್ಲಿ ಇರೋರಿಗೆ ಗೊತ್ತಾಗ್ತದೆ. ನನ್ನ ಫೋಟೋನು ಕೂಡ ನಮ್ಮ ಕೃಷ್ಣಪ್ಪ ಅಂತ URWಗೆ ಹಾಕ್ತೀನಿ. ಈ ರೀತಿ ಸ್ನೇಹಿತರೆ ಕಾನೂನು ಗೊತ್ತಿರಬೇಕು. ನಾನು 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, ನಾನು 30 ವರ್ಷದಿಂದ ಕೆಲಸ ಮಾಡ್ತಿದ್ದೀನಲ್ಲ. ನೀವು ಎಷ್ಟು ವರ್ಷ ಕೆಲಸ ಮಾಡಿರೋದು ಮುಖ್ಯ ಅಲ್ಲ, ಕಾನೂನಿನ ಅರಿವಿರಬೇಕು. ಈಗ ನನ್ನ ಹತ್ರ ಎಲ್ಲ ನಂಬರ್ ಇದೆ. ಇಮಿಡಿಯೇಟ್ಲಿ ಜನ ಹತ್ತಿದ ತಕ್ಷಣವೇ ಸಾಕು. ಹತ್ತಿದ ತಕ್ಷಣ ನಾನು ಫೋನೇ ಮಾಡಿಬಿಟ್ಟೆ ಅವ್ರಿಗೆ, ಸಂಬಂಧಪಟ್ಟ ರೈಲ್ವೆ ಇರೋರಿಗೆ ಫೋನ್ ಮಾಡಿದ ತಕ್ಷಣ ಅವ್ರ ಹೆಸರು ಹೇಳಿದ ತಕ್ಷಣ ನೋಡಿ ಟಿ ಟಿ ಸರ್ ಇಳಿಸಿ ಅಂದರೆ ಇಳಿಸಿದಾರೆ ಗೊತ್ತಿಲ್ಲ. ಆದರೆ ಸರ್ ನಾನು ಹೇಳಿದೆ, ಸರ್ ಮಾನ್ಯ ಸೀನಿಯರ್ ಡಿಸಮು ಕೃಷ್ಣ ಚೈತನ್ಯ ಅವ್ರಿಗೆ ನಾನು ಕರೆ ಮಾಡಿದ್ದೆ. ಫೋನ್ ಅಲ್ಲೇ ಇತ್ತು, ನನ್ನ ಜೊತೆನೇ ಇಟ್ಕೊಂಡಿದ್ದೆ. ಅವಾಗ ಬಂದು ಎಲ್ಲರನ್ನೂ ಇಳಿಸ್ಬಿಟ್ರು ಅವ್ರು. ಇಲ್ಲಾಂದ್ರೆ ಫೈನ್ ಹಾಕ್ಬಿಡಿ ಸರ್ ಅಂದರೆ ಹಾಕ್ಬಿಡ್ತಿದ್ರು ಅವರು. ಆ ರೀತಿಯಾಗಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಈಗ ನಾನು ಜಾಗೃತಿ ಮೂಡಿಸೋ ಕೆಲಸ, ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಅಷ್ಟೇ ವಿಕಲಚೇತನರ ಬೋಗಿಯಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೂತ್ಕೊಂಡ್ರೆ ಸ್ನೇಹಿತರೆ ಒಂದು ವಿಶೇಷ ಏನಪ್ಪ ಅಂದರೆ, ನಾವು ರೈಲ್ವೆ ಮೇಲೆ ನಮ್ಮ ಹಕ್ಕುಗಳನ್ನ ಚಲಾಯಿಸ್ಬೇಕು. ರೈಲಲ್ಲಿ ಟಿಕೆಟ್ ತೊಗೊಳ್ತೀವಿ. ನಾವು ಟಿಕೆಟ್ ತೊಗೊಂಡಾಗ ನಾವೇನ್ಬಿಡು ನಮ್ಮ ವಿಕಲಚೇತನದ ಏನು ಬುದ್ಧಿ ಅಂದರೆ, ನಮಗೆ ಸೀಟ್ ಸಿಕ್ಕಿದೆಲ್ಲ,
ನಮ್ಗೆ ಯಾಕೆ ಆಮೇಲೆ ನಾನು ತಕ್ಷಣಕ್ಕೆ ನಾನು ಟ್ರೈನಲ್ಲಿ ಹತ್ತಿದ ತಕ್ಷಣ ಮಾನ್ಯ ಬೆಂಗಳೂರು ನಗರ ಜಿಲ್ಲೆ ಕೃಷ್ಣಮೂರ್ತಿ ಕೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಹೇಳಿದೆ, ಸರ್ ಹಿಂಗೆ ಕೂತವನಲ್ಲಿ ಎದುರುಗಡೆ ಇವ್ನು ಅವರೆಲ್ಲ ಕೇಳಿದ್ರು, ಅವ್ನು ಮಾತಾಡ್ತೀನಿ ಅಂತ ಕೇಳಿದ್ರು. ನಾನು ಮಾತಾಡೋದಿಲ್ಲ ಅಂದ್ಬಿಟ್ರು. ಸರ್ ಅವ್ರ ಹತ್ರ ಏನು ಮಾತಾಡ್ತಾರೆ ಪಾಪ ಅವರು. ನಾನು ವಿಷಯ ತಿಳಿಸಿದೆ ಅವ್ರಿಗೆ. ಅದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ಧನ್ಯವಾದ.